ಬಹುಶಃ ರಾಷ್ಟ್ರೀಯ ನಾಯಕರುಗಳು ನಾನು ದೆಹಲಿಗೆ 5 ರಿಂದ 6 ಬಾರಿ ರೈತ ನಾಯಕರು, ರೈತರ ಕಣ್ಮಣಿ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ರೈತರ ಪರವಾಗಿ ಧ್ವನಿಯನ್ನ ಎತ್ತಿರ್ತಕ್ಕಂಥ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ನಾನು ಕೂಡ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳು ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ರು, ಒಂದು ಸಲಹೆಯನ್ನ ಕೊಟ್ಟರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ನೀವು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾದಂತ ಸಂದರ್ಭದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಅಭ್ಯರ್ಥಿಯ ಗೆಲುವಿಗೂ ಕೂಡ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಜೊತೆಯಲ್ಲಿ ಏನು ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ತಮಗೆಲ್ಲ ಗೊತ್ತಿದ್ದಾಗೆ 2006 ಹಾಗೂ 2007 ಮೊದಲನೇ ಬಾರಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ರಚನೆ ಆದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅವತ್ತು ತಗೊಂಡಂತ ಒಂದು ತೀರ್ಮಾನ, ಈ ಪಕ್ಷವನ್ನ ಉಳಿಸಬೇಕು, ದೇವೇಗೌಡರು ಸಾಹೇಬರು ಒಂದು ಹೋರಾಟದ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ನೀರಾವರಿಯ ವಿಚಾರವಾಗಿ ಒಂದು ಹೋರಾಟವನ್ನ ಮಾಡ್ಕೊಂಡ್ ಬಂದಂತ ಸುದೀರ್ಘ 62 ವರ್ಷದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಅವರು ಹೋರಾಟ ಏನಿತ್ತು, ಆ ಹೋರಾಟಕ್ಕೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನಮ್ಮ ರಾಜ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಇದ್ದಂತ ಎಲ್ಲಾ ಶಾಸಕ ಮಿತ್ರರ ಒಂದು ಒತ್ತಾಯಕ್ಕೆ ಇವತ್ತು ಕುಮಾರಣ್ಣ ಅವರು ತಗೊಂಡಂತ ಒಂದು ತೀರ್ಮಾನ ನಮ್ಮೆಲ್ಲರಿಗೂ ಗೊತ್ತಿದೆ. ಕುಮಾರಣ್ಣ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಪಟ್ಟವನ್ನ ಅಲಂಕರಿಸುತ್ತಿದ್ದಂಥದ್ದು. ಸಾಕಷ್ಟು ಜನ ವಿರೋಧಿಗಳು ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ಕುಮಾರಣ್ಣ ಅವ್ರಿಗೆ ಯಾವ ರಾಜಕಾರಣದ ಅನುಭವ ಇದೆ, ಯಾವ ರೀತಿ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು. ಆದ್ರೆ 20 ತಿಂಗಳ ಕಾಲ ಕುಮಾರಣ್ಣ ಅವರು ಏನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಮಿತ್ರರು ಇರ್ಬೋದು, ಇನ್ನೊಬ್ರು ರೈತರ ಕಣ್ಮಣಿ, ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಮುತ್ಸದ್ದಿಗಳು, ಹಿರೀಕರು, ಅನುಭವಗಳು ಆಗಿರ್ತಕ್ಕಂಥ BS ಯಡಿಯೂರಪ್ಪ ಅವರ ಒಂದು ಜೊತೆಯಲ್ಲಿ ಸರ್ಕಾರವನ್ನ ರಚನೆ ಮಾಡಿದಂತದ್ದು 20 ತಿಂಗಳ ಕಾಲ ಅವರು ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಹಳ್ಳಿನಲ್ಲೂ ಮನೆ ಮಾತಾಗಿರ್ತಕ್ಕಂಥದ್ದು. ಅವತ್ತು APJ ಅಬ್ದುಲ್ ಕಲಾಂ ಅವರು ಕೂಡ ಕುಮಾರಣ್ಣ ಅವರ ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ವಿಶೇಷವಾಗಿ ಇವತ್ತು ಹೇಳ್ತಾರೆ ನಮ್ ಕಾಂಗ್ರೆಸ್ ಪಕ್ಷದವರು ನಮ್ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಟ್ಬಿಟ್ಟಿದೀವಿ, 2,000 ರೂಪಾಯಿ ಮನೆ ಕೊಟ್ಟಿದೀವಿ ಅಂತ. ಅವತ್ತು ಕುಮಾರಣ್ಣ ಅವರು ಒಂದು ತೀರ್ಮಾನ ತಗೊಂಡ್ರು ಹೆಣ್ಮಕ್ಳಿಗೋಸ್ಕರ. ಹೆಣ್ಮಕ್ಳು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರ ಅಳಲನ್ನ ತೋಡ್ಕೊಂಡ್ರು. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರುಗಳು ಕೂಲಿ ಕಾರ್ಮಿಕರು ವಿಶೇಷವಾಗಿ ಏನು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡ್ಕೊಂಬಂತಕ್ಕಂಥ ಹಣ ಇವತ್ತು ಲಾಟ್ರಿ ಆಡ್ತಕ್ಕಂಥದ್ದು ಇರ್ಬೋದು, ಸಾರಾಯಣ ಉಪಯೋಗ ಮಾಡ್ತಕ್ಕಂಥದ್ದು ಇರ್ಬೋದು, ಇದರಲ್ಲಿ ಹಣವನ್ನ ಕಳೀತಾ ಇದಾರೆ. ನಾವೆಲ್ಲ ಕುಟುಂಬದ ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾ ಇದ್ದೇವೆ, ದಯವಿಟ್ಟು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಕುಮಾರಣ್ಣ ಅವರೇ ಅಂತಕ್ಕಂಥದ್ದು. ಕುಮಾರಣ್ಣ ಅವರ ಹತ್ರ ರಾಜ್ಯದ ಹೆಣ್ಣು ಮಕ್ಕಳುಗಳು ಅಳಿಲಿನ ತೋಡ್ಕೊಂಡಂತ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಸಾಕಷ್ಟು ಜನ ಬಂದು ಯಾವುದೇ ಕಾರಣಕ್ಕೂ ಲಾಟ್ರಿ ಇರ್ಬೋದು, ಸಾರಾಯ ಇರ್ಬೋದು ನಿಷೇಧ ಮಾಡಬೇಡಿ, ನೀವ್ ಎಷ್ಟು ಹಣಕಾಸು ಕೇಳ್ತೀರೋ ನಾವು ಕೊಡ್ತೇವೆ, ದಯಮಾಡಿ ಇದನ್ನ ಉಳಿಸಿ ಎಂದ್ರು. ಆದ್ರೆ ಕುಮಾರಣ್ಣ ಅವರು ಹೆಣ್ಣು ಮಕ್ಕಳನ್ನ ಇವತ್ತು ಈ ರಾಜ್ಯದಲ್ಲಿ ಏನು ಸ್ವಾವಲಂಬಿಕವಾಗಿ ಇವತ್ತು ತಲೆ ಎತ್ತಿ ತಿರುಗಬೇಕಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅವತ್ತು ತಗೊಂಡಂತ ಒಂದು ತೀರ್ಮಾನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.